ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರಳ ಇನ್ಸೈಟ್ಸ್ಗೆ ಸ್ವಾಗತ. ಫೈನಲಿ ನಾವು ವೇಟ್ ಮಾಡ್ತಾ ಇದ್ದ ದಿನ ಬಂದಾಯ್ತು. ಇವತ್ತು ಮ್ಯಾಚ್ ಡೇ. RCB ಅಗೇನ್ಸ್ಟ್ GT ಫೈನಲ್ ಮ್ಯಾಚ್ ನ ಆಡ್ತಾ ಇರೋದು. ನೋಡಿ, ಕ್ವಾಲಿಫೈಯರ್ 1 ಸಹ ಇವರಿಬ್ರು ಆಡಿದ್ದು. ಕ್ವಾಲಿಫೈಯರ್ 1 ಅಲ್ಲಿ RCB ವಿನ್ ಆಗಿತ್ತು, GT ಮ್ಯಾಚ್ ನ ಸೋತಿತ್ತು. ಅದಾದ್ಮೇಲೆ GT ಕ್ವಾಲಿಫೈಯರ್ 2 ನ ಆಡ್ಕೊಂಡು ಇವಾಗ ಫೈನಲ್ ಬಂದಿದೆ. ಇವಾಗ ಏನಾದ್ರು RCB ಕ್ವಾಲಿಫೈಯರ್ 1 ಯಾವ ತರ ಆಗಿತ್ತು ಅದನ್ನೇ ಏನಾದ್ರು ರಿಪೀಟ್ ಮಾಡ್ತಾರ? ಇಲ್ಲ GT ಅವರು ನೀವು ಕ್ವಾಲಿಫೈಯರ್ 1 ಅಲ್ಲಿ ಸೋಲ್ಸಿರ್ಬೋದು, ಬಟ್ ಆದ್ರೆ ನಾವು ಫೈನಲ್ ಅಲ್ಲಿ ನಿಮ್ಮನ್ನ ಸೋಲ್ಸ್ತೀವಿ ಅಂತ ಹೇಳ್ತಾರ. ನೋಡೋಣ. ನೋಡಿ, ಇದೇ ತರ ಲಾಸ್ಟ್ ಇಯರ್ ಆಗಿದ್ದು. PBKS RCB ಫಸ್ಟ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದ್ದಿದ್ದು. ಅವ್ರು ಕ್ವಾಲಿಫೈಯರ್ 1 ಆಡಿದ್ರು, ಬಟ್ ಅಲ್ಲಿ ಕ್ವಾಲಿಫೈಯರ್ 1 RCB ವಿನ್ ಆಗಿತ್ತು, ಡೈರೆಕ್ಟ್ ಆಗಿ ಫೈನಲ್ ಹೋಗಿತ್ತು. ಅದಾದ್ಮೇಲೆ PBKS ಕ್ವಾಲಿಫೈಯರ್ 1 ಸೋತಿದ್ರು. ಅದಾದ್ಮೇಲೆ ಕ್ವಾಲಿಫೈಯರ್ 2 ಅಲ್ಲಿ ವಿನ್ ಆಗ್ಬಿಟ್ಟು ಏನ್ ಮಾಡಿದ್ರು, ಅವರು ಫೈನಲ್ ಗೆ ಬಂದ್ರು. ಬಟ್ ಅಲ್ಲಿ ಫೈನಲ್ ಅಲ್ಲಿ ಸಹ ವಿನ್ ಆಗಿದ್ದು RCB ನೇ. ನೋಡೋಣ ಈ ಸೀಸನ್ ಏನಾದ್ರು ಅದೇ ರೀತಿ RCB ಏನಾದ್ರು ವಿನ್ ಆಗುತ್ತಾ, ಇಲ್ಲ ಏನಾದ್ರು GT ನೀವು ಅವತ್ತು ಪಂಜಾಬ್ ಮೇಲೆ ವಿನ್ ಆಗಿರ್ಬೋದು, ಬಟ್ ನಾವು GT ನಾವು ನಿಮ್ ವಿರುದ್ಧ ವಿನ್ ಆಗಿ ತೋರಿಸ್ತೀವಿ ಅಂತ ಏನಾದ್ರು ತೋರಿಸ್ತಾರೆ ಅನ್ನೋ ನೋಡೋಣ. ಈ GT ಅವರು ನೋಡಿ ನಮ್ಮ RCB ಮೇಲೆ ಕ್ವಾಲಿಫೈಯರ್ 1 ಆಡಿದ್ರಲ್ವಾ, ಅವಾಗ ನೋಡಿ ಒಂಥರ ಕಂಪ್ಲೀಟ್ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೊಲಾಪ್ಸ್ ಅಂತ ಹೇಳ್ಬೋದು. ಒಂಥರ ನೋಡಿ ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಬ್ಯಾಟಿಂಗ್ ಅಲ್ಲೂ ಅಷ್ಟೇ ರಾಹುಲ್ ತಿವಾಟಿ ಒಬ್ಬರೇ ಲಾಸ್ಟ್ ಅಲ್ಲಿ ಬಂದು ಒಂಥರ ಕ್ಯಾಮೆರಾ ಕಾಡಿದ್ದು ಒಂಥರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಅದನ್ನ ಬಿಟ್ರೆ ಬೇರೆ ಯಾರ ಕಡೆಯಿಂದ ರನ್ಸ್ ಬಂದಿದ್ದಿಲ್ಲ. ಆ ಮ್ಯಾಚ್ ಒಂಥರ ಸ್ಟ್ರಗಲ್ ಪಟ್ಕೊಂಡು ಮ್ಯಾಚ್ ನ ಸೋತ್ರು ಅಂತ ಹೇಳ್ಬೋದು. ಅದಾದ್ಮೇಲೆ ಅವ್ರ ಮೇನ್ ಸ್ಟ್ರೆಂತ್ ಇರೋದೇ ಬೌಲಿಂಗು. ಅವ್ರ ಬೌಲಿಂಗ್ ಅಟ್ಯಾಕ್ ಮಾಡಿ ನಮ್ಮ RCB ಅವ್ರು ಯಾವ ತರ ಡಾಮಿನೇಟ್ ಮಾಡಿದ್ರು ಅಂದ್ರೆ ಬ್ಯಾಟರ್ಸ್ ಒಂಥರ ಧ್ವಂಸ ಮಾಡಾಕ್ಬಿಟ್ರು GT ಬೌಲರ್ಸ್ ನ. ಆದ್ರಿಂದ ಒಂಥರ ನೋಡಿ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಬೌಲಿಂಗ್ ಅಲ್ಲೂ ಅಷ್ಟೇ ಎರಡರಲ್ಲೂ ಒಂಥರ ಕೊಲಾಪ್ಸ್ ಆದ್ರು ಅಂತ ಹೇಳ್ಬೋದು. ಆದ್ರಿಂದ ಅವರು ಕ್ವಾಲಿಫೈಯರ್ 1 ಸೋತ್ರು. ನಮ್ಮ RCB ಡಾಮಿನೇಟಿಂಗ್ ವಿಕ್ಟರಿನ ಪಡ್ಕೊಂತು. ಬಟ್ ನೋಡಿ ಅದಾದ್ಮೇಲೆ GT ಕ್ವಾಲಿಫೈಯರ್ 2 ಅಲ್ಲಿ ಯಾವ ತರ ಕಮ್ಬ್ಯಾಕ್ ಮಾಡಿದ್ರು, ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡ್ತು ಅಂತ ಹೇಳ್ಬೋದು. ಬೌಲಿಂಗ್ ಅಲ್ಲಿ ಇರ್ಬೋದು, ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಎರಡರಲ್ಲೂ ಒಂಥರ ಅದ್ಭುತ ಪ್ರದರ್ಶನ ಕೊಟ್ಟಿದ್ದು GT ಅವರು. ನೋಡಿ ಬೌಲಿಂಗ್ ಅಲ್ಲಿ ಕಗಿಸೋ ರಬಾಡ, ಮೊಹಮ್ಮದ್ ಸಿರಾಜು, ಪ್ರಸಿದ್ಧ ಕೃಷ್ಣ ಎಲ್ಲರೂ ಸಖತ್ತಾಗಿ ಮಾಡಿದ್ರು. ಅದಾದ್ಮೇಲೆ ಬ್ಯಾಟಿಂಗ್ ಅಲ್ಲಿ ನೋಡಿ ಯಾವ ರೀತಿ ಚೇಸ್ ಮಾಡಿದ್ದು. ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಇವ್ರಿಬ್ರೆ ಮೇನ್ ನೋಡಿ 100 ರನ್ ಪಾರ್ಟ್ನರ್ಶಿಪ್. ಇವ್ರಿಗೆ ಲೆಕ್ಕನೇ ಇಲ್ಲ. ಮ್ಯಾಚ್ ಆಫ್ಟರ್ ಮ್ಯಾಚ್ 100 ರನ್ ಪಾರ್ಟ್ನರ್ಶಿಪ್ ಬರ್ತಾನೆ ಇದೆ. ಆ ರೇಂಜ್ ಆಡ್ತಾ ಇರೋದು. ನೋಡಿ ಇವ್ರು 167 ರನ್ಸ್ ನ ಸ್ಕೋರ್ ಮಾಡಿದ್ದು ಮೊದಲನೇ ವಿಕೆಟ್ ಗೆ ಇವ್ರ ವಿರುದ್ಧ RR ವಿರುದ್ಧ. ಇನ್ನೆಲ್ಲಿ 160 ರನ್ ಇವ್ರಿಬ್ರೆ ಸ್ಕೋರ್ ಮಾಡಿದ್ರು ಅಂದ್ರೆ ಇನ್ ಪಾರ್ಟ್ನರ್ಶಿಪ್ ಬಂತು ಅಂದ್ರೆ ಇನ್ನೆಲ್ಲಿದೆ, ಇನ್ ಬಾಲ್ ಒಂದೊಂದಿತ್ತು. ಅದನ್ನ ಈಸಿಯಾಗಿ ಬಂದು ಲಾಸ್ಟ್ ಅಲ್ಲಿ ಒಂಥರ ರಾಹುಲ್ ತಿವಾಟಿ ಇವರೆಲ್ಲ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ರು ಅಂತ ಹೇಳ್ಬೋದು. ನೋಡಿ ಒಂಥರ ಡಾಮಿನೇಟಿಂಗ್ ವಿಕ್ಟರಿ ಪಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಹೌದು, ಯಾವ್ದು ಟೈಮಲ್ಲಿ ಆಗ್ಲಿ GT ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾಗ ಇವರು RR ಗೇಮ್ ಅಲ್ಲೇ ಇದ್ದಿಲ್ಲ. ಆ ರೀತಿ ನೋಡಿ ಅವರು GT ಅವರು ಬ್ಯಾಟಿಂಗ್ ಆಡ್ತಾ ಇರ್ತಾರಲ್ವಾ, ಅವ್ರು ಹೊಡಿಯೋದೇ ಗೊತ್ತಾಗಲ್ಲ, ರನ್ಸ್ ನ ಕಲೆ ಹಾಕೋದೇ ಗೊತ್ತಾಗಲ್ಲ. ನಿಧಾನಕ್ಕೆ ಮೀಡಿಯಂ ಆಗಿ ಬರ್ತಾ ಇದ್ದಂಗೆ ಇರ್ತಾರೆ, ನೋಡಿದ್ರೆ ಹತ್ರಕ್ಕೆ ಬಂದ್ಬಿಟ್ಟಿರ್ತಾರೆ. ಆ ರೇಂಜ್ ಆಡ್ಕೊ ಬರ್ತಾರೆ. ಅವ್ರೊಂಥರ ಓವರ್ ಅಗ್ರೆಸಿವ್ ಆಗಿ ಆಡ್ತಾವ್ರೆ ಅಂತ ಕೂಡ ಗೊತ್ತಾಗಲ್ಲ. ಇವ್ರಿಗೆ ಕುಟ್ಟಾಡ್ತಾ ಇದಾರೆ, ನಿಧಾನಕ್ಕೆ ಆಡ್ತಾ ಇದಾರೆ ಅಂತ ಅನ್ಸುತ್ತೆ. ಬಟ್ ನೋಡಿದ್ರೆ ನಿಧಾನಕ್ಕನೆ ಮಧ್ಯದಲ್ಲಿ ಒಂದು 4-6 ನ ಹೊಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಒಂಥರ ಹತ್ರಕ್ಕೆ ಬಂದ್ಬಿಡ್ತಾರೆ. GT ಅವ್ರು ಯಾವ ತರ ಅಂದ್ರೆ ಸೈಲೆಂಟ್ ಆಗಿ ಕೆಲಸ ಮುಗಿಸ್ಬಿಡ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಆ ರೀತಿ ಆಡೋದು ಅವರು ಸಕಲಾಗಿ ಆಡಿದೆ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ನೋಡಿ, ಈ ಸೀಸನ್ ಅಲ್ಲಿ ನಮ್ಮ RCB ಅವ್ರು ಆಡಿರೋದು 3 ಮ್ಯಾಚಸ್ ಆಡಿರೋದು. ಲೀಗ್ ಮ್ಯಾಚಸ್ ಅಲ್ಲಿ 2 ಮ್ಯಾಚಸ್ ಆಡಿದ್ರೆ. ಆ 2 ಮ್ಯಾಚಸ್ ಅಲ್ಲಿ ಮತ್ತೆ ಬೌಲಿಂಗ್ ಅಲ್ಲಿ ಅಷ್ಟೇ ಭುವನೇಶ್ವರ್ ಆಗ್ತಾ ಇರುವಂತ ಸ್ಪೆಲ್, ಮತ್ತೆ ಕೃಣಾಲ್ ಪಾಂಡ್ಯ ಅವರು ಸಕಲಾಗಿ ಮಾಡ್ತಾ ಇದ್ರೆ. ಲಾಸ್ಟ್ ಮ್ಯಾಚ್ ಇವರು ಜಾಕಬ್ ಡೆಬಿ ಅವರು ಸಕಲಾಗಿ ಮಾಡ್ತಾರೆ. ನಮ್ದೊಂಥರ ಬ್ಯಾಲೆನ್ಸ್ ಆಗಿದೆ ಟೀಮ್. ಬ್ಯಾಟಿಂಗ್ ಅಲ್ಲೂ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಿದೆ, ಬೌಲಿಂಗ್ ಅಲ್ಲಿ ಒಂದ್ ರೇಂಜ್ ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರಿಂದ ನಮಗೂ ಸ್ವಲ್ಪ ಅಡ್ವಾಂಟೇಜ್ ಅನ್ನೋದಿದೆ. ಬಟ್ ಪಿಚ್ ಕಂಡೀಷನ್ಸ್ ಹೋಮ್ ಅಡ್ವಾಂಟೇಜ್ ಜಾಸ್ತಿ ಇದೆ ಅಂತ ಹೇಳ್ಬೋದು GT ಗೆ. ಬಟ್ RCB ಗೆ ಸಖತ್ ಕಷ್ಟ ಇರುತ್ತೆ GT ನ ಸೋಲ್ಸೋದು. GT ನ ಸೋಲ್ಸ್ಬೇಕಂದ್ರೆ ನೋಡಿ ಅವ್ರ ಟಾಪ್ ಆರ್ಡರ್ ನ ಔಟ್ ಮಾಡ್ಲೇಬೇಕು. ಅವ್ರನ್ನೇನಾದ್ರೂ ಔಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ RCB ಮ್ಯಾಚ್ ಸೋತಂಗೆ. ಅದೇ ಫಸ್ಟ್ ಬ್ಯಾಟಿಂಗ್ ಬರ್ಲಿ, ಸೆಕೆಂಡ್ ಬ್ಯಾಟಿಂಗ್ ಬರ್ಲಿ. ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ ಏನಾದ್ರು ಅರ್ಲಿ ವಿಕೆಟ್ಸ್ ತಗೊಂಡಿಲ್ಲ ಅಂದ್ರೆ 220, 230 ಆ ರೀತಿ ಸ್ಕೋರ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಚೇಸ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ RCB-ಗೂ. ಆದ್ರಿಂದ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಆದ್ರೂ ಆಗ್ಲಿ, ಸೆಕೆಂಡ್ ಬ್ಯಾಟಿಂಗ್ ಆದ್ರೂ ಆಗ್ಲಿ, ಅರ್ಲಿ ವಿಕೆಟ್ಸ್ ಪವರ್ ಪ್ಲೇದಲ್ಲಿ 3 ವಿಕೆಟ್ಸ್ ತಗೋಬಿಡ್ಬೇಕು. ಯಾರ್ಯಾರು ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಜಾಸ್ ಬಟ್ಲರ್ ಅವರು ಇವ್ರು ಮೂವರ್ನ ಏನಾದ್ರು ಪವರ್ ಪ್ಲೇ ಒಳಗಡೆ ತಗೋಬಿಟ್ರೆ ನೋಡಿ ಇವ್ರನ್ನ ಆರಾಮಾಗಿ ಕಟ್ಟಾಕ್ಬಿಡ್ಬೋದು. 200 ಒಳಗಡೆ ಕಟ್ಟಾಕ್ಬಿಡ್ಬೋದು. RCB ಈಸಿ ಆಗುತ್ತೆ. ನಮ್ ಕಡೆ ಭುವನೇಶ್ವರ್ ಕುಮಾರ್ ಪವರ್ ಪ್ಲೇದಲ್ಲಿ ಬೌಲಿಂಗ್ ಹಾಕೋದು. ಇವ್ರು ನೋಡಿ ರೆಕಾರ್ಡ್ಸ್ ಯಾವ ತರ ಇದ್ರೆ ಶುಭ್ಮನ್ ಗಿಲ್ ವಿರುದ್ಧ ಒಂಥರ ಜಾಸ್ ಬಟ್ಲರ್ ವಿರುದ್ಧ ಸಕ್ಕದಾಗಿದೆ ಅಂತ ಹೇಳ್ಬೋದು. ಮೆಜಾರಿಟಿ ಆಫ್ ದ ಟೈಮ್ಸ್ ಎಲ್ಲ ಇವರೇ ಭುವನೇಶ್ವರ್ ಕುಮಾರ್ ಶುಭ್ಮನ್ ಗಿಲ್ ನ, ಜಾಸ್ ಬಟ್ಲರ್ ನ ಔಟ್ ಮಾಡಿರೋದು. ಆದ್ರಿಂದ ಇವತ್ತು ಬ್ಯಾಟಲ್ ಯಾವ ತರ ಇರುತ್ತೆ ಅಂದ್ರೆ ನೋಡಿ ಭುವನೇಶ್ವರ್ ಕುಮಾರ್ ವರ್ಸಸ್ ಗಿಲ್ಲು ಮತ್ತೆ ಬಟ್ಲರ್ ಒಂಥರ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಇವ್ರ ನಡುವೆ ಬ್ಯಾಟಲ್. ಅವ್ರಿಗೆ ಹೋಮ್ ಕಂಡೀಷನ್ಸ್, ಪಿಚ್ ಕಂಡೀಷನ್ಸ್ ಎಲ್ಲ ಅಡ್ವಾಂಟೇಜ್ ಇರ್ಬೋದು. ಬಟ್ ಆದ್ರೂ ನಮ್ಮ RCB ಒಂಥರ ಬ್ಯಾಲೆನ್ಸ್ ಸೈಡ್ ಇದೆ. ನಮ್ಮ RCB ಕಡೆನೂ ಅಷ್ಟೇ. ಇವರು ನೋಡಿ ಬೇಕಾದ್ರೆ ಅರ್ಲಿ ವಿಕೆಟ್ಸ್ ತಗೋಬಿಟ್ರು ನಮ್ದೊಂಥರ ಮಿಡ್ಲ್ ಆರ್ಡರ್ ಒಂಥರ ಸ್ಟ್ರಾಂಗ್ ಆಗಿದೆ, ಲೋಯರ್ ಆರ್ಡರ್ ಸ್ಟ್ರಾಂಗ್ ಇದೆ. ಅದನ್ನ ಮ್ಯಾನೇಜ್ ಮಾಡ್ಕೋತಾರೆ, ಇಲ್ಲ ಅಂತಲ್ಲ ಮ್ಯಾನೇಜ್ ಮಾಡ್ಕೊಬಿಡ್ತಾರೆ. ಬಟ್ ಆದ್ರೂ ಅವ್ರೇನಾದ್ರು ವಿನ್ ಆಗ್ಬೇಕಾದ್ರೆ ನಮ್ ಕಡೆ ನೋಡಿ ಪ್ರತಿಯೊಬ್ರು ವಿಕೆಟ್ಸ್ ತೆಗಿಬೇಕು. ಇವಾಗ ನಮ್ RCB ಕಡೆ ಫಾರ್ಮ್ ಅಲ್ಲಿ ಇರೋದು ಯಾರು? ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ರಜತ್ ಪಟ್ಟಿದಾರ್ ಕ್ವಾಲಿಫೈಯರ್ ನಲ್ಲಿ ಆಡಿರೋದು ಇವೆಲ್ಲ ನೋಡಿರ್ತೀರಾ. ಯಾವ ರೀತಿ ಯಗ್ಗ ಮುಗ್ಗ ಇಟ್ರು ಅಂತ ಹೇಳ್ಬೋದು. GT ಬೌಲರ್ಸ್ ಧ್ವಂಸ ಮಾಡ್ಬಿಟ್ರು. ಇವಾಗ ಅವ್ರ ಕಣ್ಣೆಲ್ಲ ಯಾರ ಮೇಲೆ ಇರುತ್ತೆ? ರಜತ್ ಪಟ್ಟಿದಾರ್ ಮೇಲೆ ಇರುತ್ತೆ. ಹೌದು, ರಜತ್ ಪಟ್ಟಿದಾರ್ ಈ ಸೀಸನ್ ಸಖತ್ತಾಗಿ ಆಡ್ತಾರೆ. ನಾವೆಲ್ಲ ಕ್ಯಾಪ್ಟನ್ಸಿ ಕೊಟ್ಟ ಮೇಲೆ ಪ್ರೆಜರ್ ಇರುತ್ತೆ ಅನ್ಕೊಂಡ್ವಿ ರಜತ್ ಪಟ್ಟಿದಾರ್ ಮೇಲೆ. ನೋಡಿ ಅವ್ರಿಗೆ ನಮ್ ಕ್ಯಾಪ್ಟನ್ಸಿ ಪ್ರೆಜರೇ ಇಲ್ಲ ಅಂತ ಅನ್ನೋ ತರ ಬ್ಯಾಟಿಂಗ್ ಆಡ್ತಾ ಇರೋದು. ಆ ರೇಂಜ್ ಆಡ್ತಾ ಇದ್ರೆ ನಮ್ ಕಡೆ ನೋಡಿ ಸಖತ್ತಾಗಿದೆ ಬ್ಯಾಟಿಂಗ್ ಲೈನ್ ಅಪ್. ಅವ್ರದ್ದು ಬೌಲಿಂಗ್ ಸ್ಟ್ರೆಂತ್ ಅನ್ನಿದ್ರೆ ನಮ್ದು ಬ್ಯಾಟಿಂಗ್ ಸ್ಟ್ರೆಂತ್.
ಆದ್ರಿಂದ ಇವತ್ತು ಬ್ಯಾಟಲ್ ಯಾವ ತರ ಇರುತ್ತೆ ಅಂದ್ರೆ GT ಬೌಲಿಂಗ್ ವರ್ಸಸ್ RCB ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಮತ್ತೆ ಇವ್ರು ಸ್ಟಾಟ್ಸ್ ಅಂತ ಬಂದಾಗ ಇದುವರೆಗೂ ಟೋಟಲ್ ಆಡಿರೋದು 9 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ RCB ವಿನ್ ಆದ್ರೆ 4 ಮ್ಯಾಚಸ್ ಅಷ್ಟೇ GT ವಿನ್ ಆಗಿರೋದು. ಅದು ಏನು ಈಕ್ವಲ್ ಆಗಿತ್ತು. ಲಾಸ್ಟ್ ಕ್ವಾಲಿಫೈಯರ್ 1 RCB ವಿನ್ ಆಯ್ತಲ್ಲ, ವಿನ್ ಆಗ್ತಾ ಇದ್ದಂಗೆ ಒಂದು ಮ್ಯಾಚ್ ನ ಲೀಡ್ ತಗೊಂಡ್ರು ಅಂತಾನೆ ಹೇಳ್ಬೋದು. ನೋಡಿ ಒಂಥರ ಈಕ್ವಲ್ ಆಗಿದೆ, ಯಾರು ಅಷ್ಟೊಂದು ಈಜಿಯಾಗಿ ಬಿಡ್ಕೊಳಲ್ಲ. ನಾನು ವಿನ್ ಆಗ್ಬೇಕು, ನಾನು ವಿನ್ ಆಗ್ತೀನಿ ಅಂತಾನೆ ಎರಡು ಟೀಮ್ಸ್ ಹೇಳೋದು. ಇವತ್ತು ಒಂಥರ ಸಖತ್ ಮಜಾ ಇರುತ್ತೆ ಅಂತ ಹೇಳ್ಬೋದು. ಇವತ್ತು ಮ್ಯಾಚ್ ಯಾವ ತರ ಇರುತ್ತೆ ಗೊತ್ತಾ, 50-50 ಅಂತಾನೆ ಹೇಳ್ಬೋದು. ಹೌದು, GT ಕಡೆ ವೀಕ್ನೆಸ್ ಇರ್ಬೋದು, ವೀಕ್ನೆಸ್ ಇದ್ರೂ ಸಹ ನಂಗೆ ಅನಿಸ್ತಂಗೆ ಇವತ್ತು ನೋಡಿ ಅವ್ರ ಕಡೆ ಟಾಪ್ 3 ಇದಾರಲ್ವಾ, ಅವ್ರ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬಟ್ ಆದ್ರೂ ನಮ್ಮ RCB ಅವರು ಅವ್ರಿಗಿಂತ ಬೆಟರ್ ಆಗಿ ಆಡ್ತಾರೆ ಅನ್ನೋದು ನೋಡೋಣ. ಈ ಗುಜರಾತ್ ಸ್ಟೇಡಿಯಂ ಅಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಎಷ್ಟಿದೆ ಅಂದ್ರೆ 180+ ರನ್ಸ್ ಇದೆ. ಹೌದು, ಯಾರೇ ಫಸ್ಟ್ ಬ್ಯಾಟಿಂಗ್ ಆಗಲಿ 180+ ರನ್ಸ್ ನ ಸ್ಕೋರ್ ಮಾಡ್ಲೇಬೇಕು. ಇವಾಗ ಆಡ್ತಾ ಇರೋ ರೀತಿ ನೋಡಿದ್ರೆ ಒಂದು 220, 230 ಆದ್ರೂ ಸ್ಕೋರ್ ಮಾಡ್ಲೇಬೇಕು. 200 ಅದೆಲ್ಲ ಸಾಲಲ್ಲ ಅಂತ ಅನಿಸ್ತಾ ಇದೆ. ಆದ್ರಿಂದ ಇವತ್ತು ಒಳ್ಳೆ ಮ್ಯಾಚ್ ಆಗುತ್ತೆ, ಒಂಥರ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತಾನೆ ಅನಿಸ್ತಾ ಇದೆ. ಬಟ್ ನೋಡಿ ಇವತ್ತು ಕೊಡೋದು ಬ್ಲಾಕ್ ಸಾಯಿಲ್ ಕೊಟ್ರೆ ಒಂಥರ ಹೆವಿ ಬೌನ್ಸ್ ಇರಲ್ಲ, ಆದ್ರೂ ಒಂಥರ ಈವನ್ ಬೌನ್ಸ್ ಇರುತ್ತೆ. ಅನ್ಇವನ್ ಬೌನ್ಸ್ ಅನ್ನೋದು ಇರಲ್ಲ, ಬಟ್ ಈವನ್ ಬೌನ್ಸ್ ಇರುತ್ತೆ, ಸ್ವಲ್ಪ ಲೋದಲ್ಲೇ ಬರುತ್ತೆ. ಆದ್ರಿಂದ GT ಅವರು ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಈಸಿ ಆಗುತ್ತೆ. ಬಟ್ ನಮ್ಮ RCB ಅವರು ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಕಷ್ಟನೇ ಆಗುತ್ತೆ. ನೋಡೋಣ. ವಿರಾಟ್ ಕೊಹ್ಲಿ GT ವಿರುದ್ಧ ಗುಜರಾತ್ ಸ್ಟೇಡಿಯಂ ಅಲ್ಲಿ ಆಡಿದಾಗ 83 ರನ್ಸ್ ಸ್ಕೋರ್ ಮಾಡ್ತಾರೆ. ಪಡಿಕಲ್ ಚೆನ್ನಾಗಿ ಆಡಿರ್ತಾರಲ್ವಾ, ಇವತ್ತಷ್ಟೇ ಇವರು ಮಿಂಚ್ತಾರೆ ಅಂತ ನಂಗೂ ಅನಿಸ್ತಾ ಇದೆ. ಈ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಎಷ್ಟಿದೆ ಅಂದ್ರೆ 180+ ರನ್ಸ್ ಇದೆ. ಏನಾದ್ರೂ ಮ್ಯಾಚ್ ನ ವಿನ್ ಆಗ್ಬೇಕಾದ್ರೆ 180+ ರನ್ಸ್ ನ ಸ್ಕೋರ್ ಮಾಡ್ಲೇಬೇಕು. ಬಿಲೋ 180 ಏನಾದ್ರು ರನ್ಸ್ ನ ಏನಾದ್ರು ಸ್ಕೋರ್ ಮಾಡಿದ್ರೆ ಒಂಥರ ಮ್ಯಾಚ್ ನ ಸೋತಂಗೆ. ಬಟ್ ಇವಾಗ ಆಡ್ತಾ ಇರೋ ರೀತಿ ನೋಡಿದ್ರೆ 220, 230 ಆ ರೇಂಜ್ ಗೆ ಸ್ಕೋರ್ ಮಾಡ್ಬೇಕು, ಇಲ್ಲಾಂದ್ರೆ ಸಖತ್ ಕಷ್ಟ ಇದೆ ವಿನ್ ಆಗೋದು. ಆದ್ರಿಂದ ಯಾರೇ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇರಲಿ 200+ ರನ್ಸ್ ನ ಸ್ಕೋರ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಹಂಗೆ ಈ ಸ್ಟೇಡಿಯಂ ಅಲ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಎಲ್ಲ ಚೇಸಿಂಗ್ ಮಾಡಿದ್ರೆ ವಿನ್ ಆಗಿರೋದು. ಆದ್ರಿಂದ ಇವತ್ತು ಒಂಥರ ಟಾಸ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಅದು ನೋಡಿ, ಯಾರಾದ್ರೂ ಟಾಸ್ ವಿನ್ ಆಗ್ಲಿ ಅವರು ಚೇಸಿಂಗ್ ತಗೋತಾರ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಏನಾದ್ರು GT ಏನಾದ್ರು ಚೇಸಿಂಗ್ ಸಿಕ್ಬಿಟ್ರೆ RCB GT ತಡೆಯೋದು ಕಷ್ಟ ಇದೆ. ಏನಾದ್ರು ಚೇಸಿಂಗ್ ಸಿಕ್ಕಿದ್ರೆ ನಮ್ಮ RCB ಅವರು ಫಸ್ಟ್ ಬ್ಯಾಟಿಂಗ್ ಆಡಿದಾಗ 220 ಅಬೌವ್ ರನ್ಸ್ ನ ಸ್ಕೋರ್ ಮಾಡಲೇಬೇಕು. 200 ಎಲ್ಲ ಮಾಡಿದ್ರೆ ಅವ್ರು ಈಸಿಯಾಗಿ ಚೇಂಜ್ ಮಾಡ್ಬಿಡ್ತಾರೆ. ಲಾಸ್ಟ್ ಮ್ಯಾಚ್ ಎಲ್ಲ ನೋಡಿರ್ತೀರಾ. ಆದ್ರಿಂದ 220 ಮೇಲೆ ರನ್ಸ್ ನ ಸ್ಕೋರ್ ಮಾಡ್ಲೇಬೇಕು ಫಸ್ಟ್ ಬ್ಯಾಟಿಂಗ್ ಆಡ್ತಾ. ಅದೇ ಏನಾದ್ರು RCB ಚೇಂಜಿಂಗ್ ಮಾಡ್ತಾ GT ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆದ್ರೆ RCB ಅವರು ಏನ್ ಮಾಡ್ಬೇಕು ಗೊತ್ತಾ, 200 ಒಳಗಡೆ ಕಟ್ಟಾಕಕ್ ನೋಡ್ಬೇಕು. ಯಾಕಂದ್ರೆ GT ಬೌಲಿಂಗ್ ಲೈನಪ್ ಸಖತ್ತಾಗಿದೆ. ಒಂಥರ ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ಲೈನಪ್ ಇರೋದು GT ಕಡೆ. ಆದ್ರಿಂದ 200 ಒಳಗಡೆ ಕಟ್ಟಾಗಬೇಕು. ಅದನ್ನ ಈಸಿಯಾಗಿ ಚೇಂಜ್ ಮಾಡ್ಬೋದು. ಏನಾದ್ರು ಅವ್ರ ಬ್ಯಾಟ್ ಇಂದ ಏನಾದ್ರು 220, 230 ಆತರ ಏನೋ ಟಾರ್ಗೆಟ್ ಏನಾದ್ರು ಕೊಟ್ಬಿಟ್ರೆ RCB ಚೇಂಜ್ ಮಾಡಕ್ ಕಷ್ಟ ಇದೆ. 100% ವಿಕೆಟ್ಸ್ ಕಳ್ಕೊಳ್ಳೋ ಸಾಧ್ಯತೆನೂ ಇದೆ. ಆದ್ರಿಂದ 200 ಒಳಗಡೆ ಕಟ್ ಆಗಕ್ ನೋಡ್ತಾ ಇರ್ಬೇಕು. ಅದನ್ನ ಈಸಿಯಾಗಿ ಚೇಂಜ್ ಮಾಡ್ಬೇಕು RCB. ಇವತ್ತಿನ ಮ್ಯಾಚ್ಗೆ ಯಾರು ಪ್ಲೇಯಿಂಗ್ 11 ಜೊತೆ ಹೋಗ್ತಾರಂತ ಎರಡು ಟೀಮ್ಸ್ ನೋಡೋಣ. GT ಅಂತ ಬಂದಾಗ ನೋಡಿ, ಸಾಯಿ ಕಿಶೋರ್ನ ಲಾಸ್ಟ್ ಮ್ಯಾಚ್ ಪ್ಲೇಯಿಂಗ್ 11 ತರ್ತಾರೆ. ಬಟ್ ಅವ್ರಿಗೆ ಬೌಲಿಂಗ್ ಕೊಡಕ್ ಹೋಗಲ್ಲ, ಯಾಕಂದ್ರೆ ವೈಭವ್ ಸೂರ್ಯವಂಶಿ ಆಡ್ತಾ ಇರ್ತಾರೆ. ಆದ್ರಿಂದ ಅವ್ರಿಗೆ ಬೌಲಿಂಗ್ ಕೊಡಕ್ ಹೋಗಲ್ಲ. ಬಟ್ ಆದ್ರೂ ನೋಡಿ ಆ ಮ್ಯಾಚ್ ವಿನ್ ಆಗ್ತಾರೆ. ಬಟ್ ವಿನ್ ಆದ್ರೂ ಸಹ ಅವರು ನೋಡಿ ಆ ಲಾಸ್ಟ್ ಮ್ಯಾಚ್ 11 ಪ್ಲೇಯರ್ಸ್ ಜೊತೆ ಹೋಗಿಲ್ಲ ಲೆಕ್ಕ, 10 ಪ್ಲೇಯರ್ಸ್ ಜೊತೆ ಹೋದಂಗೆ ಲೆಕ್ಕ ಲಾಸ್ಟ್ ಮ್ಯಾಚ್. ಬಟ್ ಆದ್ರೂ ಮ್ಯಾಚ್ ನ ವಿನ್ ಆದ್ರು. ಈ ಮ್ಯಾಚ್ ಅಲ್ಲಿ ನೋಡೋಣ ಅವ್ರನ್ನ ಏನಾದ್ರು ಆಡ್ತಾರ, ಇಲ್ಲ ಅವ್ರ ಜಾಗದಲ್ಲಿ ಯಾರಾದ್ರು ಫಾಸ್ಟ್ ಬೌಲರ್ ಹರ್ಷದ್ ಖಾನ್ ಏನಾದ್ರು ತರ್ತಾರ ಅಂತ ನೋಡೋಣ. ಅದೊಂದೇ ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಬೇರೆ ಏನೋ ಚೇಂಜಸ್ ಮಾಡ್ತಾರಲ್ಲ, ಸೇಮ್ ಪ್ಲೇಯಿಂಗ್ ಜೊತೆನೆ ಹೋಗ್ತಾರೆ. ಅದೇ RCB ಅಂತ ಬಂದಾಗ RCB ಕಡೆ ಪಿಲ್ಸಾಲ್ಟ್ ಪರ್ಫೆಕ್ಟ್ಲಿ ಫಿಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಬಟ್ ಅವ್ರು ಆಡ್ತಾರ ಬಿಡ್ತಾರ ಅನ್ನೋದು ಮ್ಯಾಚ್ ಟೈಮ್ ಅಲ್ಲಿ ಡಿಸೈಡ್ ಆಗುತ್ತೆ. ಟಾಸ್ ಆಗ್ತಾರಲ್ವಾ, ಅವಾಗ ಅವ್ರು ಡಿಸೈಡ್ ಆಗುತ್ತೆ ಅವ್ರು ಆಡ್ತಾರೋ ಇಲ್ವಾ ಅನ್ನೋದು. ಬಟ್ ಏನಾದ್ರು ಅದೊಂದೇ ಚೇಂಜಸ್ ನಾನು ನೋಡ್ತಾ ಇರೋದು. ಪಿಲ್ಸಾಲ್ಟ್ ಏನಾದ್ರು ಎಂಟ್ರಿ ಕೊಟ್ಟೆ ಅವ್ರು 100% ಟೀಮ್ ಅಲ್ಲಿ ಆಡ್ತಾರೆ. ಅವ್ರು ಏನಕ್ಕಂದ್ರೆ ಅವ್ರು ನೋಡಿ ಫಾಸ್ಟ್ ಬೌಲಿಂಗ್ ಚೆನ್ನಾಗಿ ಆಡ್ತಾರೆ ಪಿಲ್ಸಾಲ್ಟ್, ಆದ್ರಿಂದ ಆಡ್ತಾರೆ. ಅವಾಗ ವೆಂಕಟೇಶ್ ಅಯ್ಯರ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ. ಏನಾದ್ರು ಪಿಲ್ಸಾಲ್ಟ್ ಏನಾದ್ರು ಬಂದಿಲ್ಲ ಅಂದ್ರೆ ಈ ಮ್ಯಾಚ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಜೊತೆ ಓಪನಿಂಗ್ ಮಾಡ್ತಾರೆ. ಬಟ್ ಪಿಲ್ಸಾಲ್ಟ್ ಏನಾದ್ರು ಬಂದ್ಬಿಟ್ರೆ ವಿರಾಟ್ ಕೊಹ್ಲಿ ಪಿಲ್ಸಾಲ್ಟ್ ಓಪನಿಂಗ್ ಮಾಡೋದು. ನೋಡೋಣ ಯಾವ ತರ ಕಾಂಬಿನೇಷನ್ ಜೊತೆ ಹೋಗ್ತಾರೆ ಅಂತ. ಇವತ್ತು ಯಾರು ಮ್ಯಾಚ್ ವಿನ್ ಆಗ್ತಾರೋ ಅವ್ರು ನೋಡಿ 2ನೇ ಬಾರಿ ಚಾಂಪಿಯನ್ಸ್ ಆಗೋದು. ಹೌದು, ಈ ಸೀಸನ್ ಅಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿದ್ರು ಅವ್ರು ಪ್ರತಿಯೊಬ್ರು ಒಂದೊಂದ್ಸಲ ಚಾಂಪಿಯನ್ಸ್ ಆಗಿರೋದು. ಬಟ್ ನೋಡಿ ಯಾರೇ ಬಂದಿದ್ರು ಸಹ 2ನೇ ಬಾರಿ ಚಾಂಪಿಯನ್ಸ್ ಆಗ್ತಾ ಇದ್ರು. ಬಟ್ ಇವತ್ತು ಮ್ಯಾಚ್ ಆಡ್ತಾ ಇದ್ರಲ್ಲ ಇವ್ರದ್ದು ಅಷ್ಟೇ, ಯಾರೇ ವಿನ್ ಆಗಿ ಒಂಥರ 2ನೇ ಬಾರಿ ಚಾಂಪಿಯನ್ಸ್ ಆಗ್ತಾರೆ, ಟ್ರೋಫಿನ ಎತ್ತಿ ಹಿಡಿತಾರೆ ಅಂತಾನೆ ಹೇಳ್ಬೋದು. GT ವೈಸ್ ಇರಲ್ಲ, RCB ವೈಸ್ ಇರಲ್ಲ, ಒಂಥರ ಬ್ಯಾಟಲ್ 50-50 ಅಂತಾನೆ ಹೇಳ್ಬೋದು. ಇವ್ರದ್ದು GT ಕಂಪ್ಲೀಟ್ ಆಗಿ ಬೌಲಿಂಗ್ ಡಾಮಿನೇಷನ್ ಇದ್ರೆ, ಅದೇ RCB ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಡಾಮಿನೇಷನ್. ಆ ತರ ಒಂಥರ GT ಬೌಲಿಂಗ್ ವರ್ಸಸ್ RCB ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಒಂಥರ ನೋಡಿ ಸಖತ್ತಾಗಿದೆ, ಒಂಥರ ಈವನ್ ಬ್ಯಾಟಲ್ ಇರುತ್ತೆ ಅಂತ ಹೇಳ್ಬೋದು. ಅವ್ರ ಕಡೆ ಟಾಪ್ 3 ಬ್ಯಾಟ್ಸ್ಮನ್ಸ್ ಇಂದ ಒಳ್ಳೆ ರನ್ಸ್ ಬಂತು. ಲಾಸ್ಟ್ ಮ್ಯಾಚ್ ಅಷ್ಟೇ ಸಖತ್ತಾಗಿನೇ ಆಡಿದ್ರು. ನಮ್ಮ RCB ಕಡೆ ಓವರ್ ಆಲ್ ಬ್ಯಾಟಿಂಗ್ ಅಂತ ತಗೊಂಡಾಗ ಕೆಲವೊಂದು ಮ್ಯಾಚಸ್ ಹೌದು ಕೆಲವರು ಫೇಲ್ಯೂರ್ ಆಗಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಯಾರೋ ಒಬ್ರು ಒಂಥರ ಮ್ಯಾನೇಜ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಆದ್ರಿಂದ RCB ವಿನ್ ಹಾಕೊಂಡ್ ಬಂದಿದೆ. ಬಟ್ ನೋಡಿ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಇವತ್ತು ಮ್ಯಾಚ್ ಯಾವ ತರ ಆಗ್ಲಿ ಒನ್ ಸೈಡೆಡ್ ಆಗೋದಂತೂ ಬೇಡ. ಯಾರಾದ್ರೂ ವಿನ್ ಆಗ್ಲಿ, RCB ವಿನ್ ಆಗ್ಲಿ, GT ಆದ್ರೂ ವಿನ್ ಆಗ್ಲಿ, ಬಟ್ ಒಂಥರ ಕಂಪ್ಲೀಟ್ ಫೈಟ್ ಇರ್ಬೇಕು. ಒನ್ ಸೈಡೆಡ್ ಮ್ಯಾಚ್ ಮಾತ್ರ ಆಗೋದ್ ಬೇಡ. ಒಂಥರ ಕೊನೆ ತನಕ ಹೋಗ್ಲಿ, ಕೊನೆ ಬಾಲ್ ತನಕ ಹೋಗ್ಲಿ, ಒಂಥರ ಎಡ್ಜ್ ಆಫ್ ದ ಸಿಟಿ ಅಲ್ಲಿ ಕೂತ್ಕೊಂಡು ನೋಡೋ ತರ ಮ್ಯಾಚ್ ಆಗ್ಲಿ. ನೋಡಿ ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ವಿನ್ ಆಗುತ್ತೆ ಅಂತ. RCB ಅಂತ ಬಂದಾಗ RCB ಕಡೆ ಸ್ಟ್ರೆಂತ್ ಇರೋದು ನಮ್ ಬ್ಯಾಟಿಂಗು, ಅದೇ GT ಅಂತ ಬಂದಾಗ GT ಕಡೆ ಸ್ಟ್ರೆಂತ್ ಇರೋದು ಅವ್ರ ಬೌಲಿಂಗು.
ಬಟ್ ನೋಡಿ ಲಾಸ್ಟ್ ಮ್ಯಾಚ್ GT ಅವರು ಆಡಿದಾಗ RR ವಿರುದ್ಧ ಒಂಥರ ಬೌಲಿಂಗ್ ಅಲ್ಲೂ ಸಖತ್ ಪರ್ಫಾರ್ಮೆನ್ಸ್ ಕೊಟ್ರು, ಬ್ಯಾಟಿಂಗ್ ಅಲ್ಲೂ ಸಖತ್ ಪರ್ಫಾರ್ಮೆನ್ಸ್ ಕೊಟ್ರು. ಬಟ್ ಇವತ್ತು ಗುಜರಾತ್ ಅಲ್ಲಿ ಬರೀ ಆಡ್ತಾ ಇರೋದು ಹೋಮ್ ಅಡ್ವಾಂಟೇಜ್ ಇರೋದು ಗುಜರಾತ್ಗೆ ಜಾಸ್ತಿ ಇದೆ. ಬಟ್ ನೋಡಿ ಇವತ್ತು ಮ್ಯಾಚ್ ಗೆಲ್ಲಕ್ಕೆ ಜಾಸ್ತಿ ಚಾನ್ಸ್ ಇರೋದು ಯಾರು ಗೊತ್ತಾ? ಗುಜರಾತ್ಗೆನೆ. ಹೌದು, ನಾನು RCB ಫ್ಯಾನ್ ಇಲ್ಲ ಅಂತಲ್ಲ, ಬಟ್ ಆದ್ರೂ ಮ್ಯಾಚ್ ವಿನ್ ಆಗಕ್ಕೆ ಒಂಥರ ಜಾಸ್ತಿ ಚಾನ್ಸ್ ಇರೋದು ಗುಜರಾತ್ಗೆ. ಬಟ್ ನಂಗೆ ಅನ್ಸ್ದಂಗೆ RCB ಅವರು GT ಗಿಂತ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರಂತ ಅನ್ಸ್ತಾ ಇದೆ. ಆದ್ರಿಂದ ನಂಗೆ RCB ನೇ ವಿನ್ ಆಗುತ್ತೆ ಅಂತ ಅನ್ಸ್ತಾ ಇದೆ. RCB ವಿನ್ ಆಗ್ಬಿಟ್ಟು 2ನೇ ಬಾರಿ ಚಾಂಪಿಯನ್ಸ್ ಆಗ್ತಾರೆ, ಸತತವಾಗಿ 2ನೇ ಬಾರಿ ಟ್ರೋಫಿನ ಎತ್ತಿ ಹಿಡಿತಾರೆ ಅಂತ ಅನಿಸ್ತಾ ಇದೆ. ಇದು ಮಗ ಇವತ್ತಿನ ಮ್ಯಾಚ್ ಪ್ರಿವ್ಯೂ. ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರು ವಿನ್ ಆಗ್ಬಿಟ್ಟು 2ನೇ ಬಾರಿ ಚಾಂಪಿಯನ್ಸ್ ಆಗ್ತಾರೆ, 2ನೇ ಬಾರಿ ಟ್ರೋಫಿನ ಎತ್ತಿ ಹಿಡಿತಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಬಾ.